ಎಲ್ಲರಿಗೂ ನಮಸ್ಕಾರ ರೈತ ಮಿತ್ರರೇ. ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇದ್ದೀರಾ ಅಶೋಕ್ ಅಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ಸೊ ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಆ್ಯಸ್ ಇಟ್ ಈಸ್ ಒಂದು ಮೆಡಿಷನ್ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ. ಏನದು ಮೆಡಿಸಿನ್ ಅಂತ ಅಂದರೆ ನಿಮಗೆ ನಾನೀಗ ಆಲ್ರೆಡಿ ಕೆಚ್ಚಲು ಬಾವಿನ ಒಂದು ಮೆಡಿಸಿನ್ ಬಗ್ಗೆ ತಿಳಿಸಿದ್ದೀನಿ. ನಿಮಗೆ ಕೆಚ್ಚಲಿಗೆ ನಾವು ಕೊಡ್ತಕ್ಕಂಥ ಮೆಡಿಷನನ್ನು ಇನ್ಫೆಕ್ಷನ್ ಆದಾಗ ಬೇರೆ ಒಂದು ಟೋಟಲ್ ಬಾಡಿಗೆ ನಾವು ಯಾವ ರೀತಿ ಸೆಕ್ಯೂರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಇಂಜೆಕ್ಷನನ್ನು ಹೇಳೋಕ್ಕೆ ಬಂದಿದ್ದೀನಿ. ಅದು ನಿಮಗೆ ಬಂದ್ಬಿಟ್ಟು ಎಂಸೆಪ್ಟ್ ಅಂತ ಹೇಳ್ಬಿಟ್ಟು. ಎಂಸೆಪ್ಟ್ ಬಂದ್ಬಿಟ್ಟು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನಿರುತ್ತೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನನ್ನು ಕ್ಲಿಯರ್ ಮಾಡೋದಕ್ಕೋಸ್ಕರ ಬಳಸ್ತಕ್ಕಂಥದ್ದು. ಅಂದರೆ ಕೆಚ್ಚಲು ಬಾವಾದಂಥ ಸಂದರ್ಭದಲ್ಲಿ ಫೈನಲ್ ಟ್ರೀಟ್ಮೆಂಟ್ ಯಾವುದು, ಲಾಸ್ಟ್ ಟ್ರೀಟ್ಮೆಂಟ್ ಅಪ್ಪ ಇದು. ನಾನು ನಿಮ್ಗೆ ಲಾಸ್ಟ್ ಒಂದು ವಿಡಿಯೋ ಮಾಡಿದ್ನಲ್ವ ಜೆಂಟಾಮಿಷನ್ ಬಗ್ಗೆ. ಜೆಂಟಾಮಿಷನ್ ನಾವು ಕೆಚ್ಚಲನ್ನ ತೊಟ್ಟುಗಳಿಗೆ ಇಂಜೆಕ್ಟ್ ಮಾಡ್ತೀವಿ. ಅಲ್ಲಿರುವಂತಹ ಇನ್ಫೆಕ್ಷನ್ಸನ್ನು ಕ್ಲಿಯರ್ ಮಾಡೋದಕ್ಕೋಸ್ಕರ ಅದನ್ನು ಹಾಕ್ತೀವಿ. ಓವರ್ ಆಲ್ ಬಾಡಿಯಲ್ಲಿರುವಂತಹ ಇತರೆ ಇನ್ಫೆಕ್ಷನನ್ನು ನಾವು ಕ್ಲಿಯರ್ ಮಾಡಬೇಕಂದ್ರೆ ಆವಾಗ ನಿಮಗೊಂದು ಮೆಡಿಸಿನ್ ಹೇಳಿದ್ದೆ. ಅಂದರೆ ಜೆಂಟಾಮಿಷನ್ ಬಗ್ಗೆ ಹೇಳಬೇಕಾದ್ರೆ ನಿಮಗೊಂದು ವಿಡಿಯೋ ಮಾಡಿದಾಗ ಹೇಳಬೇಕಾದ್ರೆ ಇನ್ನೊಂದಿದೆ ಎಂಸೆಪ್ಟ್ ಅಂತ ಹೇಳಿದ್ದೆ. ಆ ಎಂಸೆಪ್ಟೇ ಈ ಒಂದು ಮೆಡಿಷನ್ನು. ಈ ಎಂಸೆಪ್ಟ್ ಬಂದುಬಿಟ್ಟು ಇದು ಇನ್ಫೆಕ್ಷನ್ ಏನೆಲ್ಲ ಆಗಿರುತ್ತೆ ಈ ಒಂದು ಹಸುವಿನ ದೇಹದಲ್ಲಿ. ಅದು ಚರ್ಮಕ್ಕೆ ಸಂಬಂಧಪಟ್ಟಂಥ ಇನ್ಫೆಕ್ಷನ್ ಆಗಿರ್ಬೋದು, ಕೀಲು ಮೂಳೆಗಳಿಗೆ ಸಂಬಂಧಪಟ್ಟ ಇನ್ಫೆಕ್ಷನ್ಸ್, ಯೂರಿನರಿ ಇನ್ಫೆಕ್ಷನ್ಸ್ ಆಗಿರ್ಬೋದು, ಮತ್ತು ಹೊಟ್ಟೆ ಒಳಗಿನ ಯಾವುದೇ ಇನ್ಫೆಕ್ಷನ್ ಆಗಿರ್ಬೋದು. ಇವೆಲ್ಲದಕ್ಕೂ ಸಹ ಒಂದು ಬೆಸ್ಟ್ ಮೆಡಿಸನ್ ಆಗಿ ವರ್ಕ್ ಮಾಡ್ತಕ್ಕಂಥದ್ದು ಎಂಸೆಪ್ಟು. ಇದು ನಿಮಗೆ ಏನೇನು ಬರುತ್ತೆ ಇದರಲ್ಲಿ ಅಂತ ಅಂದರೆ ಮೈನ್ಲಿ ನಮಗೆ ಇದರಲ್ಲಿ ಏನೇನು ಬರುತ್ತೆ ಹೇಳ್ತೀನಿ ಒಂದು ನಿಮಿಷ. ಒಂದು ಪೌಡರ್ ಬರುತ್ತೆ. ಎಂಸೆಪ್ಟದು ಪೌಡರ್ ಫಾರ್ಮೇಷನ್ನಲ್ಲಿರುವಂತಹ ಒಂದು ಬಾಟೆಲ್ಲು. ಪೌಡರ್ ಫಾರ್ಮೇಷನಲ್ಲಿ ಟೋಟಲ್ ಆಗಿ ನಿಮಗದು ಎಷ್ಟು ಗ್ರಾಮ್ ಬರುತ್ತೆ ಅಂದರೆ ಇದು ಬಂದ್ಬಿಟ್ಟು ನಿಮಗೆ 2500 mg ಇರ್ತಕ್ಕಂತಹ ಪೌಡರ್ ಫಾರ್ಮೇಷನ್ಸು. ಇದರ ಜೊತೆಗೆ ನಿಮಗೆ ಟೋಟಲ್ ಆಗಿ ಒಂದು 20 ml ಸ್ಟೆರಿಲ್ ವಾಟರ್ ಬರುತ್ತೆ. ಸ್ಟೆರಿಲ್ ವಾಟರ್ ಜೊತೆ ಈ ಪೌಡರನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ಆಲ್ರೆಡಿ ಕೊಟ್ಟಿದ್ದೀನಿ ಇಂಜೆಕ್ಷನ್ನು. ಇದ್ರ ಜೊತೆ ತುಂಬ ನೀಟಾಗಿ ಕಲಕ್ಬಿಟ್ಟು 20 ml ಸ್ಟೆರಿಲ್ ವಾಟರ್ ಏನು ಬರುತ್ತೆ ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡಿ ಕಲಕ್ಬಿಟ್ಟು ಒಂದು 20 ml ಸಿರಿಂಜು ಸಹ ಇದ್ರ ಜೊತೆನೇ ಕೊಡ್ತಾರೆ. ಒಂದು 20 ml ಸಿರಿಂಜು ಇದರ ಜೊತೆಲೇ ಇರುತ್ತೆ, ವಿತ್ ಸ್ಟೆರಿಲ್ ವಾಟರ್ ಇರುತ್ತೆ. ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಎಲ್ಲಿಗೆ ಇಂಜೆಕ್ಟ್ ಮಾಡಬೇಕು. ನೀವು ತೊಡೆ ಭಾಗಕ್ಕಾಗಲಿ ಅಥವಾ ಇನ್ನೊಂದು ಬೇರೆ ಭಾಗಕ್ಕಾಗಲಿ ಇದನ್ನು ಕೊಡೋಂಗಿಲ್ಲ. ಇದನ್ನು ಡೈರೆಕ್ಟ್ ಬ್ಲಡ್ ಅಂದರೆ ನೇರವಾಗಿ ರಕ್ತಕ್ಕೆ ಕೊಡ್ತಕ್ಕಂಥದ್ದು. ಅಂದರೆ ಇದನ್ನು ನರದ ಭಾಗಕ್ಕೆ, ಈ ಅಭಿಧಮನಿಗಳೇನಿರ್ತವೆ ಅಭಿಧಮನಿಗೆ ನೇರವಾಗಿ ಈ ಒಂದು ಇಂಜೆಕ್ಷನ್ ಕೊಟ್ಟಾಗ ಓವರ್ ಆಲ್ ಆ ಒಂದು ಹೊಟ್ಟೆಯಲ್ಲಿರುವಂತಹ ರಕ್ತದಲ್ಲಿರುವಂತಹ ಇನ್ಫೆಕ್ಷನನ್ನು ಕ್ಲಿಯರ್ ಮಾಡೋದಕ್ಕೋಸ್ಕರ ಈ ಎಂಸೆಪ್ಟನ್ನು ನಾವು ಕೊಡಬೇಕಾಗುತ್ತೆ. ಕೆಚ್ಚಲು ಬಾವಿಗಾಗಲಿ ಮತ್ತು ಇನ್ಫೆಕ್ಷನ್ಸ್ಗಾಗಲಿ ದಿ ಬೆಸ್ಟ್ ಮೆಡಿಷನ್ ಅಂದರೆ ಫೈನಲ್ ಆಗಿ ಇದನ್ನು ಕೊಟ್ಬಿಡ್ಬೋದು. ಇದನ್ನು ಅಂದರೆ ಲಾಸ್ಟ್ ಮೆಡಿಷನ್. ಇದಕ್ಕಿಂತ ಫಸ್ಟ್ ಮೆಡಿಷನ್ಸ್ ಬೇರೆ ಇದೆ, ಬಟ್ ಕೊನೆಯದಾಗಿ ಅವು ಯಾವಕ್ಕೂ ಕ್ಯೂರ್ ಆಗಲಿಲ್ಲ ಅಂತ ಅಂದರೆ ಕೊನೆಯದಾಗಿ ಇದು ಕೊಡಬೇಕು. ಕೊನೆಯದಾಗಿ ಯಾಕೆ ಇದು ಕೊಡಬೇಕಂದ್ರೆ ಇದ್ರ ಕಾಸ್ಟು ಹೆಚ್ಚಾಗಿದೆ, ಇದ್ರ ಕಾಸ್ಟು. ಇದು ಬಂದುಬಿಟ್ಟು ನಿಮಗೆ 700 ವಾಟ್ ಅಬೌಟ್ ಕಾಸ್ಟ್ ಅಂದರೆ ಇದು ಬಂದುಬಿಟ್ಟು ನಿಮಗೆ 724 ರುಪೀಸ್, 724 ರೂಪಾಯಿಗಳು. ಐ ಥಿಂಕ್ ನಿಮಗೆ ಇದು ಕಾಣಿಸಲ್ಲ ಅನಿಸುತ್ತೆ, ರಿವರ್ಸಲ್ಲಿದೆ, ಕಾಣಿಸಲ್ಲ, ರಿವರ್ಸಲ್ಲಿದೆ. ಇದು 724 ರೂಪಾಯಿ ಆಗುತ್ತೆ ಒಂದು ಎಂಸೆಪ್ಟ್ ಇಂಜೆಕ್ಷನನ್ನು. ಇದು ಒಂದೇ ಟೈಮ್ ಕೊಡ್ತಕ್ಕಂಥದ್ದು. ನಿಮ್ಮ ವೆಟರ್ನರಿ ಡಾಕ್ಟ್ರ್ ಹತ್ರನೇ ಕೊಡಿಸಿದ್ದಾನೆ. ಯಾಕೆ ಅಂತ ಅಂದರೆ ಇದು ನೀವು ಕೊಡೋದಕ್ಕೆ ಬರೋದಿಲ್ಲ, ನೇರವಾಗಿ ಅದು ರಕ್ತಕ್ಕೆ ಹೋಗುವಂತೆ ನರಕ್ಕೆ ಮಾತ್ರ ಇಂಜೆಕ್ಷನ್ ಕೊಡಬೇಕಾಗುತ್ತೆ ಎಂಸೆಪ್ಟನ್ನು. ಇದು ಕೆಚ್ಚಲು ಬಾವಿಗೆ ದ ಲಾಸ್ಟ್ ಫೈನಲ್ ಮೆಡಿಷನ್ ಅಂತಂದರೆ ಇದೊಂದನ್ನೇ. ಇದಾಕಿದ್ರೆ ಕಂಪಲ್ಸರಿ ಯಾವತ್ತು ಹಾಕಿದ್ರೆ ಅದರ ನೆಕ್ಸ್ಟ್ ದಿನಕ್ಕೆ ಕಂಪಲ್ಸರಿ ಒಂದು 80% ಅಷ್ಟು ಬಾವು ಅನ್ನೋದು ಡೌನ್ ಆಗೋಗುತ್ತೆ. ಈ ಒಂದು ಇದರಲ್ಲಿ ಡೌನ್ ಆಗಿ ನೆಕ್ಸ್ಟ್ ಒಂದು ಗಡ್ಡೆಗಳಿರಬಹುದು. ಗಟ್ಟಿಯಾದಂತಹ ಪ್ರದೇಶದಲ್ಲಿ ಆ ಗಡ್ಡೆಗಳು ಕಾಣಿಸ್ಬೋದು, ಬಟ್ ಅದು ನೆಕ್ಸ್ಟ್ ಡೇಗೆ ಡೌನ್ ಆಗ್ತಾ ಹೋಗ್ತಿದೆ. ಅದನ್ನು ನೀವು ಇದನ್ನು ಹಾಕಿದ ತಕ್ಷಣ ಪ್ರತಿದಿನ ನಿಮಗೆ ನಾವೇನು ಲಾಸ್ಟಲ್ಲಿ ಹೇಳಿದ್ವಿ ಜೆಂಟಾಮಿಷನ್ ಹೇಳಿದ್ವಲ್ಲ, ಜೆಂಟಾಮಿಷನ್ 10 ml ಅನ್ನು ಕೊಡ್ತಾ ಹೋದರೆ ಸಂಪೂರ್ಣವಾಗಿ
ಆ ಒಂದು ಇನ್ಫೆಕ್ಷನ್ ಅನ್ನೋದು ಕ್ಲಿಯರ್ ಆಗುತ್ತೆ. ಸೊ ಅದನ್ನು ಮಾಡಬೇಕು. ಬಟ್ ಇದನ್ನು ಕೊಡಬೇಕಾಗುತ್ತೆ. ಇದನ್ನು ಕೊಟ್ಟಾದ ನಂತರ ಅಂದರೆ ಅದಕ್ಕಿಂತ ಮುಂಚೆ ಬೇರೆ ಆ್ಯಂಟಿಬಯೋಟಿಕ್ಗಳನ್ನು ಹಾಕಿರ್ತಾರೆ. ಒಂದು ವೇಳೆ ಅದಕ್ಕೂ ಇದು ಜಗ್ಲಿಲ್ಲ ಈ ಒಂದು ಕೆಚ್ಚಲು ಬಾವು ರೋಗ ಅಂದರೆ ನೀವು ಎಮ್ಸೆಪ್ಟನ್ನೇ ಕಂಪಲ್ಸರಿ ಕೊಡಲೇಬೇಕಾಗುತ್ತೆ. ಸೊ ನೀವು ಎಮ್ಸೆಪ್ಟನ್ನು ಕೊಟ್ಟರೆ ಕಂಪಲ್ಸರಿ ಅದು ಕ್ಲಿಯರ್ ಆಗಲೇಬೇಕು. ಸೊ ಇದ್ರ ಕಾಸ್ಟ್ ಬಂದುಬಿಟ್ಟು ನಿಮಗೆ 700 ರೂಪೀಸ್ 724 ರೂಪೀಸ್ ಇದೆ ಬಾಕ್ಸ್ ಪ್ರೈಸಲ್ಲಿ. ಇದ್ರ ಜೊತೆ ನಿಮ್ಗೆ ಹೇಳಿದ್ದೀನಿ ಏನು ಬರುತ್ತೆ ಅಂತ ಅಂದರೆ ಪೌಡರ್ ಫಾರ್ಮೇಷನ್ ಇರುವಂಥ ಇಂಜೆಕ್ಷನ್ಸು ಪ್ಲಸ್ ಒಂದು ಸ್ಟೆರಿಲ್ ವಾಟರು, ಒಂದು 20 ml ನೀಡ್ಲು ಸಿರೆಂಜು ವಿತ್ ನೀಡಲ್ಲಿ ಇರುತ್ತೆ. ಸೊ ನೀವು ಆ ವಾಟರ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೊ ಅದನ್ನು ನೀವು ನರಕ್ಕೆ ನೇರವಾಗಿ ಈ ಒಂದು ಕತ್ತಿನ ಭಾಗದಲ್ಲಿರುವಂತಹ ನರವನ್ನು ನೀಟಾಗಿ ಹಿಡಿದುಬಿಟ್ಟು ನೀವು ಕೊಡಬೇಡಿ, ಡಾಕ್ಟರ್ ಹತ್ರ ಕೊಡಿಸಿ. ನೀವು ಕೊಡೋದ್ರಿಂದ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ, ಡಾಕ್ಟರ್ ಹತ್ರ ಕೊಡಿಸಿ. ಆವಾಗ ಅದು ನೇರವಾಗಿ ರಕ್ತಕ್ಕೆ ಹೋಗುತ್ತೆ. ಒಟ್ಟಾರೆ ಏನೇನು ಇನ್ಫೆಕ್ಷನ್ ಇರುತ್ತೆ ಹೊಟ್ಟೆ ಒಳಗದಲ್ಲಿ ಆ ಇನ್ಫೆಕ್ಷನ್ ಕ್ಲಿಯರ್ ಪರ್ಪಸ್ಗೋಸ್ಕರ ಕೊಡಬೇಕಾಗುತ್ತೆ. ಟೋಟಲಿ ಕ್ಲಿಯರ್ ಮಾಡುತ್ತೆ, ಬೆಸ್ಟಾಗಿ ವರ್ಕ್ ಮಾಡುತ್ತೆ ಈ ಎಮ್ಸೆಪ್ ಇಂಜೆಕ್ಷನ್ ಅನ್ನೋದು. ಖಂಡಿತ ನೀವು ಇದನ್ನು ಕೊಡಿಸಿ ನಿಮ್ಮ ಒಂದು ಹಸುಗಳಲ್ಲಿ ಡೈರಿ ಫಾರ್ಮಲ್ಲಿರುವಂತಹ ಕೆಚ್ಚಲು ಬಾವು ರೋಗವನ್ನು ಕೊನೆಗೂ ನಮ್ಮ ಕೈಲಿ ಆಗೋದಿಲ್ಲ ಕ್ಲಿಯರ್ ಮಾಡೋದಕ್ಕೆ ಅಂದಾಗ ಖಂಡಿತ ಈ ಎಮ್ಸೆಪ್ಟು ವರ್ಕ್ ಆಗುತ್ತೆ. ಸೊ ಅದನ್ನು ನಾನು ಟೆಸ್ಟ್ ಮಾಡಿದ್ದೀನಿ, ಅದು ಅದೇ ಆಗುತ್ತೆ. ಸೊ ಈ ಎಮ್ಸೆಪ್ಟು ವರ್ಕ್ ಆಗುತ್ತೆ. ಇನ್ನು ಆಗೋದಿಲ್ಲ ಬೇರೆ ಯಾವುದೇ ಮೆಡಿಷನ್ಗೆ ಅಂದಾಗ ಇದನ್ನು ಕೊಟ್ಟರೆ ಕ್ಲಿಯರ್ ಆಗುತ್ತೆ. ಸೊ ಕ್ಲಿಯರ್ ಆಗಿ ಸೊ ನೀವು ಆದ ನಂತರ ಹಾಲು ಬರುತ್ತಾ? ಸೊ ಈಗ ಕೆಚ್ಚಲು ಬಾವು ರೋಗ ಕ್ಲಿಯರ್ ಆಗಿದೆ ಅಂದರೆ ಬಾವನ್ನ ಕಡಿಮೆ ಆಗಿದೆ, ಬರುತ್ತಾ ಅಂತ ಅಂದರೆ ಖಂಡಿತ ಸ್ಟಾರ್ಟಿಂಗ್ ಬರೋದೇ ಇಲ್ಲ ಹಾಲು. ಸೊ ಒಂದೇ ಸಲ ಆಟೋಮೆಟಿಕ್ಕಾಗಿ ಬರೋಲ್ಲ. ಸೊ ಟೈಮ್ ತಗೊಳುತ್ತೆ. ಇಟ್ ವಿಲ್ ಟೇಕನ್ ಸಮ್ ಟೈಮ್ ಟು ಜನ್ರೇಟ್ ಮಿಲ್ಕ್. ಅದು ಟೈಮ್ ತಗೊಳುತ್ತೆ. ಸೊ ಅದನ್ನು ನಿಧಾನವಾಗಿ ನಾವು ಕೊಡಬೇಕು. ಯಾವ ರೀತಿ ಅಂದರೆ ನಾವು ಕೊಡುವಂಥ ಆಹಾರದ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದು ಎಷ್ಟು ಬೇಗ ಕೊಡುತ್ತೆ ಅಥವಾ ಲೇಟಾಗಿ ಕೊಡುತ್ತೆ ಅನ್ನೋದನ್ನು. ಸೊ ಖಂಡಿತ ಅದನ್ನು ನಿಧಾನವಾಗಿ ಸ್ಟಾರ್ಟ್ ಆಗ್ತಕ್ಕಂಥದ್ದು. ತಕ್ಷಣ ಇದು ಕೊಟ್ಟ ತಕ್ಷಣ ಬಾವು ಡೌನ್ ಆಯಿತು, ಡೌನ್ ಆದ ತಕ್ಷಣ ಹಾಲು ಬರುತ್ತೆ ಅಂತ ಅಂದರೆ ಸುಳ್ಳು. ಸೊ ಬರೋದು ಕಡಿಮೆ. ನಿಧಾನವಾಗಿ ಅದರ ಟೋಟಲ್ ಏನು ಇನ್ಫೆಕ್ಷನ್ ಎಲ್ಲ ಕ್ಲಿಯರ್ ಆದ ನಂತರ ಸೊ ಅದರಲ್ಲಿ ಬೇರೆ ಏನಾದರೂ ಜ್ವರನ ಇನ್ನೊಂದು ಮತ್ತೊಂದಿದೆ ಅದನ್ನು ಟೆಸ್ಟ್ ಮಾಡಿ ಅದಕ್ಕೂ ಸಂಬಂಧಪಟ್ಟಂತಹ ಮೆಡಿಸಿನ್ ಕೊಟ್ಟು ಅದಾದ ನಂತರ ಕನಿಷ್ಠ ಒಂದು 10 ರಿಂದ 15 ದಿನ 20 ದಿವಸ ತಗೋಬೋದು. ಕೆಲವೊಂದು ಇದರಲ್ಲಿ ಸಂಪೂರ್ಣವಾಗಿ ಬತ್ತಿ ಹೋಗ್ಬೋದು. ಯಾಕೆ ಬತ್ತಿ ಹೋಗುತ್ತೆ ಅಂತ ಅಂದರೆ ಅದೇನಾದರೂ ಕೊನೆ ಹಂತದಲ್ಲಿದ್ದು. ಸೊ ಈಗ ಅದು ಏನಾದರೂ ಕೊನೆ ಲಾಸ್ಟ್ ಸ್ಟೇಜಲ್ಲಿ ಇದ್ದಂತ ಒಂದು ಇನ್ನೊಂದು 2 ಮಂತ್ 3 ಮಂತ್ ಇದೆ ಅಂತ ಅಂದರೆ ಖಂಡಿತ ಅದು ಕಡಿಮೆ ಹಾಲು ಕರಿತಕ್ಕಂಥ ಹಸುಗಳಲ್ಲಿ ಬರೋ ಚಾನ್ಸಸ್, ಹಾಲು ಮತ್ತೆ ಬರೋ ಚಾನ್ಸಸ್ಸು ತೀರಾ ಕಡಿಮೆ ಇರುತ್ತೆ. ಸೊ ನೀವು ಅದನ್ನು ಮುಂಚಿತವಾಗಿ ನೋಡ್ಕೊಳ್ಳೋದು ಉತ್ತಮ. ಸೊ ಕೆಚ್ಚಲು ಬಾವನ್ನು ನೀವು ಸ್ಟಾರ್ಟಿಂಗ್ ಪ್ರೈಮರಿ ಸ್ಟೇಜಲ್ಲೇ ನೋಡಿಕೊಂಡ್ರೆ ಅದಕ್ಕೆ ಆ ಒಂದು ಮೆಡಿಸಿನ್ಸನ್ನು ಕೊಟ್ಕೊಬಂದರೆ ಜೆಂಟಾಮಿಷನ್ ಆಗ್ಬೋದು, ಆ್ಯಂಟಿಬಯೋಟಿಕ್ಸ್ ಆಗ್ಬೋದು ಕೊಟ್ಕೊಂಡು ಬಂದರೆ ಅಥವಾ ಆಯುರ್ವೇದಿಕ್ ಮೆಡಿಸಿನ್ಸ್ ಕೊಟ್ಟರು ಒಂದು ಅಲೋವೆರಾ ಮತ್ತು ಅರಿಶಿನ ಸೊ ಅದನ್ನು ಕೊಟ್ಕೊಬಂದ್ರೂ ಅದು ಕ್ಲಿಯರ್ ಆಗುತ್ತೆ. ಹಾಲು ಆ್ಯಸ್ ಇಟ್ ಈಸ್ ಬರ್ತಾನೆ ಇರುತ್ತೆ. ಸೊ ನೀವು ಆ ಒಂದು ಇನ್ಫೆಕ್ಷನನ್ನು ಒಂದರಿಂದ ಒಂದಕ್ಕೆ ತಾಕದಂತೆ ಖಂಡಿತ ನಿಮ್ಮ ಕೈಗಳು ಸ್ವಚ್ಛವಾಗಿರಬೇಕು. ಕೆಚ್ಚಲು ಆ ಒಂದು ಇನ್ಫೆಕ್ಷನ್ ಆಗಿರೋ ತೊಟ್ಟಿನಿಂದ ಹಾಲನ್ನು ತೆಗಿಬೇಕಾದ್ರೆ ಬೇರೊಂದು ಕೆಚ್ಚಲಿಗೆ ಅದು ತಾಕ್ಸೋದು, ಮತ್ತೊಂದು ಅದೇ ಕೆಚ್ಚಲಿಗೆ ನೀವು ಕೈ ಇಟ್ಟು ಕರೆದಾಗ ಈ ಇನ್ಫೆಕ್ಷನ್ಸ್ ಅದಕ್ಕೂ ಸಹ ಆಗುತ್ತೆ, ಆ ಕೆಚ್ಚಲಿಗೂ ಇನ್ಫೆಕ್ಷನ್ ಆಗುತ್ತೆ. ಖಂಡಿತ ನೀವು ಅದನ್ನು ಮಾಡಬೇಡಿ. ಯಾವ ಕೆಚ್ಚಲಲ್ಲಿ ತೊಟ್ಟಲ್ಲಿ ಇನ್ಫೆಕ್ಷನ್ ಆಗಿರುತ್ತೆ ಅದನ್ನು ನೀಟಾಗಿ ತೆಗೆದುಬಿಟ್ಟು ಕೈ ತೊಳೆದು ಮತ್ತೊಂದು ಕೆಚ್ಚಲಲ್ಲಿ ನೀವು ಹಾಲನ್ನು ತೆಗೆಯೋದಕ್ಕೆ ಮ್ಯಾಕ್ಸಿಮಮ್ ಆ ರೀತಿ ಟ್ರೈ ಮಾಡಿ. ಒಂದು ವೇಳೆ ಇನ್ಫೆಕ್ಷನ್ ಆಗಿರೋ ಕೆಚ್ಚಲಲ್ಲೂ ಹಾಲು ತೆಗೆದುಬಿಟ್ಟು ಆ ಹಾಲು ನಮ್ಮ ಕೈ ಸುತ್ತ ಎಲ್ಲ ಬಿದ್ದು ಅಂದರೆ ಅದರಲ್ಲಿ ಕ್ರಿಮಿಕೀಟಗಳಿರ್ತವೆ, ಬ್ಯಾಕ್ಟೀರಿಯಾಸ್ ಇರುತ್ತೆ. ಸೊ ಅದನ್ನೇ ಮತ್ತೊಂದು ತೊಟ್ಟಿಗೆ ಹಿಡಿದು ಅದನ್ನು ತೆಗಿಬೇಕಾದ್ರೆ ಆ ತೊಟ್ಟಿಗೂ ಸಹ ಇನ್ಫೆಕ್ಷನ್ ಆಗುವ ಮ್ಯಾಕ್ಸಿಮಮ್ ಚಾನ್ಸಸ್ ಇರುತ್ತೆ. ಇದನ್ನು ತಪ್ಪು ಮಾಡಬೇಡಿ ಈ ರೀತಿಯಾಗಿ. ಸೊ ಅದನ್ನು ನೀಟಾಗಿ ತೊಳ್ಕೊಳ್ಳಿ. ಸೊ ಬಿಸಿನೀರಾದರೆ ಇನ್ನೂ ಬೆಸ್ಟು. ಒಟ್ಟಲ್ಲಿ ನೀರಲ್ಲಿ ತೊಳ್ಕೊಳ್ಳಿ. ಇನ್ನೊಂದು ತೊಟ್ಟಲ್ಲಿ ಅಂದರೆ ಇನ್ಫೆಕ್ಷನ್ ಆಗದಿರೋ ತೊಟ್ಟನ್ನು ನೀಟಾಗಿ ಹಾಲು ತೆಗೆಯೋದಕ್ಕೆ ಆ ರೀತಿ ಟ್ರೈ ಮಾಡಿ. ನಿಮಗೆ ಬೇರೆ ಊಟಕ್ಕೂ ಸಹ ಇನ್ಫೆಕ್ಷನ್ ಆಗೋದನ್ನು ತಪ್ಪಿಸ್ಬೋದು. ಒಂದು ವೇಳೆ ನೀವು ಆ ರೀತಿ ಎಲ್ಲದರಲ್ಲೂ ಒಂದೇ ಕೈಯಲ್ಲಿ ತೆಗೆದ್ರೆ ಸೊ ಇರುವಂತಹ 3 ತೊಟ್ಟುಗಳಿಗೂ ಸಹ ಇನ್ಫೆಕ್ಷನ್ ಮ್ಯಾಕ್ಸಿಮಮ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಇನ್ಫೆಕ್ಷನ್ ಆದಾಗ ನಾವೇನು ಮಾಡೋಕ್ಕಾಗೋದಿಲ್ಲ. ಸೊ ಆವಾಗ ನೀವು ಜೆಂಟಾಮಿಷನ್ ಕೊಡಬೇಕಾಗುತ್ತೆ. ತುಂಬ ದೊಡ್ಡ ಗಡ್ಡೆ ಆಗುತ್ತೆ. ಗಡ್ಡೆ ಆದಾಗ ಅದು ಡೌನ್ ಆಗುತ್ತೆ. ಬಟ್ ಹಾಲು ಅನ್ನೋದು ನೆಕ್ಸ್ಟ್ ಬೇಗನೆ ರೀಜನ್ರೇಟ್ ಆಗೋದಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಆ ಉದ್ದೇಶಕ್ಕೋಸ್ಕರ ನೀವು ಕಡಿಮೆ ಇನ್ಫೆಕ್ಷನ್ ಆಗುವಂತೆ ನೋಡ್ಕೊಳ್ಳಿ. ಪ್ರೈಮರಿಯಾಗಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಹೋಗೋದು ಉತ್ತಮ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಖಂಡಿತ ಒಂದು ಲೈಕ್ ಮಾಡಿ. ಸೊ ಹೊಸದಾಗಿ ನೋಡ್ತಕ್ಕಂಥವ್ರು ಖಂಡಿತ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.